ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್‌ಗೆ ಎಲ್ಲರಿಗೂ ಸ್ವಾಗತ. ಎಲ್ರೂ ಹೇಗಿದ್ದೀರಾ? ಐ ಹೋಪ್ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್‌ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇವತ್ತಂತೂ ತುಂಬಾ ಚೆನ್ನಾಗಿದೆ. ಇಷ್ಟು ದಿನ ನೀವು ಕಾಯ್ತಾ ಇದ್ರಲ್ಲ ಆ ಟೈಮ್ ಹತ್ರ ಬಂದಿದೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ಸರ್ಚ್ ಮಾಡಿ ಆಯ್ತಾ. ಸೊ ಇನ್ನೇನು ಇಲ್ಲಿ ಬಾಲ ಜೈಲರ್ ಮೇಡಮ್‌ಗೆ ಫೋನ್ ಮಾಡಿರ್ತಾನೆ. ಅಂದ್ರೆ ವಿಡಿಯೋ ಕಾಲ್ ಕೊಡಿ ಮೇಡಮ್, ನನ್ನ ಮಗಳು ಮಾತಾಡ್ಬೇಕಂತೆ ಕಾವೇರಿ ಹತ್ರ ಅಂತ ಹೇಳಿ. ಅವಳು ಕೂಡ ನನಗೆ ವಿಡಿಯೋ ಕಾಲ್ ಮಾಡ್ಕೊಡು ಅಂತ ಕೂಡ ಕೇಳ್ತಾಳೆ ರಾಣಿ. ಸೊ ಹಾಗಾಗಿ ಜೈಲರ್ ಮೇಡಮ್ ಎತ್ಕೊಂಡು ವಿಡಿಯೋ ಕಾಲ್ ಮಾಡಿ ಅವ್ರ ಫೋನ್‌ನೇ ತಂದ್ಬಿಟ್ಟು ಇಲ್ಲಿ ಇವ್ರಿಗೆ ಕೊಡ್ತಾರೆ. ಅವಳಿಗೆ ಆಶ್ಚರ್ಯ ಆಗುತ್ತೆ ಕಾವೇರಿಗೆ. ಇದೇನಪ್ಪ ವಿಡಿಯೋ ಕಾಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಒಂಥರ ಶಾಕ್ ಇಂದ ಈಸ್ಕೊತಾಳೆ. ಈಸ್ಕೊಂಡ ತಕ್ಷಣ ರಾಣಿ ಮುಖ ನೋಡಿದ ತಕ್ಷಣನೇ ಕಾವೇರಿಗಂತೂ ತುಂಬಾನೇ ಶಾಕ್ ಆಗುತ್ತೆ. ಏನ್ ಇವಳು ವಿಡಿಯೋ ಕಾಲಲ್ಲೆಲ್ಲ ಮಾತಾಡ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಶಾಕ್ ಆಗುತ್ತೆ. ಮತ್ತೆ ಮಗಳನ್ನ ನೋಡ್ಬಿಟ್ಟು ಯಾಕಮ್ಮ ಹಂಗಿದ್ಯಾ? ಏನಾದ್ರು ಪ್ರಾಬ್ಲಮ್ ಆಯ್ತಾ? ಯಾಕೆ ನನ್ಗೆ ವಿಡಿಯೋ ಕಾಲ್ ಮಾಡಿದ್ಯಾ ನೀನು? ನೀನ್ ಎಲ್ಲಿದ್ಯಾ? ಅಂತೇಳಿ ಒಂದೇ ಉಸಿರಿಗೆ ಎಲ್ಲಾ ಪ್ರಶ್ನೆಗಳು ಕೇಳ್ಬಿಡ್ತಾಳೆ. ಅಮ್ಮ ನಾನು ಎಲ್ಲಿ ಮನೆಗೆ ಇದ್ದೀನಮ್ಮ ಅಂತೇಳಿ ಒಂಥರ ಕನ್ಫ್ಯೂಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಸೊ ಅದನ್ನ ನೋಡ್ಬಿಟ್ಟು ಕಾವೇರಿಗೆ, ಹೌದಾ ಮನೇಲಿದೀಯಾ ನೀನು? ಯಾಕೆ ಏನಾದ್ರು ತೊಂದ್ರೆ ಆಯ್ತಾ? ಅಂತ ಹೇಳಿ ಹೇಳ್ದಾಗ, ಆ ಕಡೆ ಅವ್ರ ಅಪ್ಪನ ಮುಖ ನೋಡ್ತಾಳೆ ರಾಣಿ ಒಂದ್ ಕಡೆ, ಮತ್ತೆ ಈ ಕಡೆ ಮಾತಾಡ್ತಾಳೆ. ನೀನ್ ಯಾರ್ ಮುಖ ನೋಡ್ತಾ ಇದೀಯ ಅಲ್ಲಿ? ನನ್ ನೋಡ್ಕೊಂಡ್ ಮಾತಾಡ್ತಿಲ್ವಲ್ಲ ಅಂತೇಳಿ ಕಾವೇರಿ ಕೇಳ್ತಾ ಇರ್ತಾಳೆ. ಅಮ್ಮ ಹಾಗೇನಿಲ್ಲಮ್ಮ ಅಂತೇಳಿ ಹೇಳ್ತಾಳೆ. ಹಿಂದೆ ನೀನ್ ಎಲ್ಲಿ ನಿಂತಿದ್ಯಾ? ಯಾರ್ ಮನೇಲಿ ಇದೀಯಾ ಅಂತೇಳಿ ಕೇಳ್ತಾಳೆ. ಅಮ್ಮ ನಾನು ನಮ್ಮನೇಲಿ ಇದೀನಿ ಅಮ್ಮ ಅಂತೇಳಿ ಕನ್ಫ್ಯೂಷನ್ ಮಾಡ್ಕೊಂಡು ಅದಕ್ಕೂ ಆನ್ಸರ್ ಮಾಡ್ತಾಳೆ. ಅವ್ರಪ್ಪ ಇಲ್ಲಿ ಸನ್ನೆ ಮಾಡಿ ಹೇಳ್ಕೊಡ್ತಾ ಇರ್ತಾರೆ. ಸೊ ಅವಳು ಮಾತಾಡ್ತಾ ಇರ್ತಾಳೆ. ಸೊ ಮತ್ತೆ ಅತ್ತೆ ಎಲ್ಲೋದ್ರು? ಯಾಕ್ ತಲೆಲ್ಲ ಆ ರೀತಿ ಹರಡ್ಕೊಂಡಿದೆ? ತಲೆ ಬಾಚ್ಕೊಂಡಿಲ್ವಾ ನೀನು? ಅಂತೇಳಿ ಕೇಳಿದಾಗ, ಅಮ್ಮ ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ದೇವಸ್ಥಾನಕ್ಕೆ ಅಂದ್ರೆ ಅವ್ರಪ್ಪ ಹೇಳ್ಕೊಡ್ತಾರೆ ಗುಸು ಗುಸು ಅಂತೇಳಿ. ನಿಮ್ಮತ್ತೆ ದೇವಸ್ಥಾನಕ್ಕೆ ಹೋಗ್ಯಾರ ಅಂತ ಹೇಳು ಅಂತ ಹೇಳಿ. ಆಗ ಬಾಲ ಹೆಂಗ್ ಹೇಳ್ಕೊಡ್ತಾಳೋ ಹಂಗೇನೆ ಅವಳು ರಿಯಾಕ್ಟ್ ಮಾಡಿ ಹೇಳ್ತಾಳೆ. ಸೊ ಅಷ್ಟ್ರಲ್ಲೇನೆ ತಲೆ ಯಾಕೆ ಆ ರೀತಿ ಹರಡ್ಕೊಂಡಿದೆ? ಇನ್ನ ಮಾಮ ಅಂಗಡಿಗೆ ಹೊರಟಿರ್ತಾನೆ. ಮಾಮನ್ ಹತ್ರ ನೀನ್ ಬಾಚಿಸ್ಕೊಳಕ್ ಆಗಲ್ಲ. ಈಗ ಒಂದ್ ಕೆಲ್ಸ ಮಾಡು, ನೀನೇ ಬಾಚ್ಕೊಳ್ಳೋದು ಕಲ್ತ್ಕೋಬೇಕು ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಅದೇಗಮ್ಮ ಬಾಚ್ಕೊಳ್ಳೋದಂದ್ರೆ ನಾನು ಹೇಳ್ಕೊಡ್ತೀನಿ. ಫೋನಲ್ಲಿ ಇಟ್ಬಿಟ್ಟು ಬಾಚಣಿಗೆ ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಫೋನ್‌ನ ಸೈಡ್‌ಗೆ ಇಡ್ತಾಳೆ. ಇಟ್ಬಿಟ್ಟು ವಾಯ್ಸ್ ಒಂದು ಕೇಳಿಸ್ಕೊಂಡು ಅವ್ರಮ್ಮ ಹೆಂಗ್ ಹೇಳ್ತಾಳೋ ಹಂಗೆ ಬಾಲ ಬಾಚಣಿಗೆ ತಗೊಂಡು ತಲೆನ ಬಿಸ್ತಾನೆ. ಬಿಚ್ಚಿದ ತಕ್ಷಣ ಒಂದ್ ಸ್ವಲ್ಪ ಹಿಂಗೆ ಜೋರಾಗಿ ಬಾರ್ಸಕ್ ಹೋಗ್ತಾನೆ. ಅದು ಸಿಕ್ಬಿದ್ದಿರುತ್ತಲ್ವಾ ತಲೆ. ಸೊ ಅಂತ ಅಂತಾಳೆ. ಯಾಕಮ್ಮ ಏನಾಯ್ತು? ಅಂತಂದ್ರೆ ಏನಿಲ್ಲಮ್ಮ ಸ್ವಲ್ಪ ಸಿಕ್ಕಿದೆಯಲ್ಲ ಅದಕ್ಕೆ ಹಂಗ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹೇಗಮ್ಮ ಬಾಚ್ಕೊಳ್ಳೋದು ಅಂತ ಕೇಳಿದಾಗ ನೀಟಾಗಿ ತಲೆನ ಬಾಚ್ಕೊಂಡು ಸಿಕ್ಕೆಲ್ಲ ತೆಗೆದ್ಬಿಡು ಅಂತೇಳಿ ಹೇಳ್ತಾಳೆ ಅವ್ರಮ್ಮ. ಅವಾಗ ಬಾಲ ಅದನ್ನೆಲ್ಲ ಕೇಳಿಸ್ಕೊಂಡು ಅವ್ನು ಹಂಗೆ ಮಾಡ್ತಾ ಇರ್ತಾನೆ. ಸೊ ಅದಾದ್ಮೇಲೆ 3 ತರ ಮಾಡ್ಕೋ ಕೂದ್ಲನ್ನ. ಒಂದಕ್ಕೆ ಒಂದು ಜಾಯಿಂಟ್ ಮಾಡ್ಕೊಂಡು ಅಂಟ್ಕೊಂಡ್ ಹೋಗು ಅಂತೇಳಿ ಎಲ್ಲ ಹೇಳ್ಕೊಡ್ತಾಳೆ ಅವ್ರಮ್ಮ. ಅದ್ ಹೇಳ್ಕೊಟ್ಟಂಗೆ ಅವ್ರ ಅಪ್ಪ ಕೂಡ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಅವ್ರ ಅಪ್ಪ ಮಾಡ್ತಿದಾರಂತ ಕಾವೇರಿ ಖಂಡಿತ ಗೊತ್ತಿಲ್ಲ. ಸೊ ರಾಣಿ ಹೇಗ್ ಹೇಳ್ತಾಳೋ ಅಲ್ಲ ಸಾರಿ ಕಾವೇರಿ ಹೇಗ್ ಹೇಳ್ತಾಳೋ ಹಾಗೆ ಇಲ್ಲಿ ಬಾಲ ಕೂಡ ಜಡೆನ ರೆಡಿ ಮಾಡಿ ಆಯ್ತು. ಅಮ್ಮ ರೆಡಿ ಆಯ್ತಮ್ಮ ಅಂತ ಹೇಳಿ ಹೇಳ್ದಾಗ, ಇಲ್ಲಿ ಹೇಗ್ ಬಚ್ಕೊಂಡಿದೀಯ ಅಂತ ಹೇಳಿ ಕೇಳಿದಾಗ ಅವಳು ಎದ್ದಳಕ್ ಹೋಗ್ಬಿಡ್ತಾಳೆ. ಇರು ರಾಣಿ ನಾನು ಆ ಕಡೆ ಹೋಗ್ತೀನಿ ಅಂತೇಳಿ ಅವರಪ್ಪ ಸನ್ನೆ ಮಾಡ್ಕೊಂಡು ಎಲ್ಲಿ ಓಡ್ಬಿಡ್ತಾಳೆ ಕಾವೇರಿ ಅಂತ ಈ ಕಡೆ ಓಡ್ ಬರ್ತಾನೆ. ಸೊ ಅಷ್ಟೆಲ್ಲ ಅವಳು ಫೋನ್ ಇಟ್ಕೊಂಡು ನೋಡಿಸ್ದಾಗ, ಫಸ್ಟ್ ಟೈಮೇ ಎಷ್ಟ್ ಚೆನ್ನಾಗ್ ಬಾಚ್ಕೊಂಡಿದ್ದೆ ತಲೆ ಗೊತ್ತಾ ನೀನು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಹೇಳ್ದಾಗ ಅವ್ರ ಅಪ್ಪನ ಮುಖ ನೋಡ್ತಾ ಇರ್ತಾಳೆ. ಆಗ ಬಾಲ ಇದ್ಕೊಂಡು ಒಂದ್ ರಿಯಾಕ್ಷನ್ ತಗೊಂತಾನೆ. ಅಂದ್ರೆ ನೋಡ್ ನಾನು ಎಷ್ಟ್ ಚೆನ್ನಾಗ್ ಬಾಚಿದೀನಿ ನಿನ್ಗೆ ಅಂತೇಳಿ ಅವನು ಈ ರೀತಿ ಕೈನ ಹಿಂಗ್ ಅನ್ಕೊಂಡು ತೋರಿಸ್ತಾ ಇರ್ತಾನೆ ಮಗಳಿಗೆ. ಸೊ ಅವ್ರ ಅಪ್ಪನ ಮುಖ ನೋಡ್ತಾ ಇರ್ತಾಳೆ. ಎಷ್ಟ್ ಮುದ್ದಾಗಿದೆಯಾ ಗೊತ್ತಾ ನೀನು ಅಂತೇಳಿ ಅಲ್ಲಿಂದಾನೇ ದೃಷ್ಟಿ ತೆಗಿತಾಳೆ ರಾಣಿಗೆ. ಸೊ ಅದನ್ನೆಲ್ಲ ನೋಡಿ ಬಾಲ ತುಂಬಾ ಕಣ್ ತುಂಬ್ಕೊಂತಾನೆ. ಸೊ ಇಲ್ಲಿ ಒಂದ್ ಕಡೆ ಇವ್ರಿಬ್ರದು ಟೆನ್ಷನ್ ಅಣ್ಣ ತಂಗಿದು. ಒಂದ್ ಫಾರಂ ಬಂದಿರುತ್ತೆ. ಅದು ಕೋರ್ಟ್ ಇಂದಾನೇ ಬಂದಿರುತ್ತೆ. ಅಂದ್ರೆ ಇವ್ನ್ಗೆ ಎಲ್-ಎಲ್-ಬಿ ಭಾರ್ಗವಿನು, ಜೆ-ಪಿ ಪಾಟೀಲ್ ಇಬ್ರು ಕೇಸ್ ತಗೊಂಡಿದಾರಲ್ಲ ಬಾಲ್‌ಂದು. ಅವ್ರು ಕೋರ್ಟ್ ಇಂದ ಒಂದು ಇದನ್ನ ಕಳ್ಸಿರ್ತಾರೆ ನೋಟಿಸ್‌ನ. ಸೊ ಅದನ್ನ ನೋಡಿ ತುಂಬಾನೇ ಶಾಕ್ ಆಗುತ್ತೆ ಬಾಲನ್ಗೆ. ಇನ್ನ ನಮ್ಮಿಂದ ಏನು ಮಾಡಕ್ಕಾಗಲ್ಲ ಸಾರಿಕಾ. ನಮ್ ಕಥೆ ಎಲ್ಲ ಮುಗ್ದೋಯ್ತು. ಈ ಬಾಲನ್ ಹತ್ರ ಏನೋ ಸಾಕ್ಷಿ ಇದೆ. ಬಲವಾದ ಸಾಕ್ಷಿ ಇರೋದ್ರಿಂದಾನೇ ಅವ್ನು ಈ ರೀತಿ ಎಲ್ಲ ಆಲ್ರೆಡಿ ನನ್ನ ಫಸ್ಟ್‌ನೇ ಕೇಸ್‌ಗೆನೆ ಬರಕ್ ಹೇಳಿರೋದು, ಕೋರ್ಟಿಂದ ನೋಟಿಸ್ ಬಂದಿರೋದು ಅಂತೇಳಿ ಮಾಡ್ತಾರೆ. ಹಾಗಿದ್ರೆ ಬಾಲನ್ ಹತ್ರ ಇದೆಯಾ ಅಣ್ಣ ಸಾಕ್ಷಿ ಅಂತೇಳಿ ಸಾರಿಕಾ ಕೇಳಿದಾಗ, ಅವ್ನು ಇಲ್ದಲೆ ಇದನ್ನೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಅದ್ರಾಗೆ ಇವ್ರು ಕೇಸ್ ತಗೊಂಡಿರೋದಕ್ಕೆ ಭಾರ್ಗವಿ ಎಲ್-ಎಲ್-ಬಿ ಹಾಗೆ ಜೆ-ಪಿ ಪಾಟೀಲ್ ಆಗಿರ್ತಾರೆ. ಅವರು ಆಲ್ರೆಡಿ ಸರ್ಚ್ ಮಾಡಕ್ಕೆ ಶುರು ಮಾಡಿರ್ತಾರೆ ಕೆಲ್ಸನ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ಇಮಿಡಿಯೇಟ್‌ಲಿನೇ ಮಾಡ್ತಾ ಇದ್ದಾರೆ ಒಂದಿಷ್ಟು ಟೈಮ್ ಕೊಡ್ದಂಗೆ ಅಂತೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾನೆ ವರ್ಧ. ಸೊ ಒಂದ್ ಕಡೆ ತಂಗಿ ಇದ್ಕೊಂಡು, ಹೌದು ಅಣ್ಣ ನಿನ್ಗೆ ಟೈಮ್ ಕೊಟ್ರೆ ನೀನ್ ಏನಾದ್ರು ಬೇರೆ ಪ್ಲಾನ್ ಮಾಡ್ತೀಯ ಅಂತ ಹೇಳ್ಬಿಟ್ಟು
ಈ ರೀತಿ ಎಲ್ಲ ಮಾಡ್ತಾ ಇದಾರಣ್ಣ ಅವರು ಅಂತ ಹೇಳ್ಬಿಟ್ಟು ಹೇಳಿದಾಗ, ಇದನ್ನ ಹೇಗೆ ಸರಿಕಾ ನಾವು ತಡೆಯೋದು? ಹೇಗಾದ್ರೂ ಮಾಡಿ ತಡಿಲೇಬೇಕಲ್ಲ ಯೋಚನೆ ಮಾಡಿ. ನಾವು ಫಸ್ಟ್‌ಗೆ ಹೋಗಿ ಏನಾದ್ರು ಕೋರ್ಟಲ್ಲಿ ಕೂತಿದೀವಿ ಅಂದ್ರೆ, ಇನ್ನ ಅವ್ನ್ ಬಾಲ ಗೆದ್ದೇ ಗೆಲ್ತಾನೆ. ಏನಾದ್ರು ಒಂದ್ ಯೋಚನೆ ಮಾಡ್ಲೇಬೇಕು ಅಂತ ಹೊಸ ಪ್ಲಾನ್‌ನ ಶುರು ಮಾಡ್ಕೊಂಡಿದ್ದಾನೆ ಒಂದ್ ಕಡೆ ವರದ. ಸೊ ಇನ್ನೊಂದ್ ಕಡೆ ಇಲ್ಲಿ ರಾಣಿ ತುಂಬಾ ಬೇಜಾರ್ ಮಾಡ್ಕೊಂಡು ಬಾಗ್ಲಲ್ಲಿ ನಿಂತ್ಕೊಂಡು ಅವ್ರಪ್ಪ ಹಿಂದೆ ಕೂತಿರ್ತಾರೆ. ಅವಾಗ ನಾವಿಬ್ರು ಇಲ್ಲಿ ಇರೋದ್ ಬೇಡ, ಬೇರೆ ದೂರ ಹೊರ್ಟೋಗೋಣ ಬಾ. ಅಮ್ಮ ಇರ್ತಾರಲ್ವಾ ಜೈಲಲ್ಲಿ, ಅಲ್ಲೇ ಪಕ್ಕದಲ್ಲಿ ಎಲ್ಲಾದ್ರೂ ಮನೆ ಮಾಡ್ಕೊಳ್ಳೋಣ. ನನ್ಗೆ ಮಾಮನ್ಗೆ ಡೈಲಿ ಮುಖ ತೋರ್ಸಕ್ ಆಗಲ್ಲ, ತುಂಬಾ ಬೇಜಾರಾಗುತ್ತೆ. ಮಾಮನ್ಗೆ ನಾನ್ ತುಂಬಾ ಹರ್ಟ್ ಮಾಡಿದೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹೇಳ್ತಾಳೆ ಅವ್ರ ಅಪ್ಪನ್ ಕೈಲಿ. ಅವ್ರ ಅಪ್ಪ ಎತ್ಕೊಂಡು ಯಾಕ್ ಕಂದ ಅಂತೇಳಿ ಬಂದು ಕೇಳ್ದಾಗ, ನನ್ಗೆ ಮಾಮನ್ಗೆ ಮುಖ ತೋರ್ಸಕ್ಕಾಗಲ್ಲ. ಇಲ್ಲಿ ಬೆಳಗ್ಗೆ ಸಾಯಂಕಾಲ ಓಡಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ನಾನು ಹೇಗೆ ಅವ್ರಿಗೆ ಮುಖ ತೋರ್ಸ್ಕೊಂಡಿರ್ಲಿ? ಅವ್ರಿಗೆ ತುಂಬಾ ಹರ್ಟ್ ಮಾಡಿದೀನಿ, ತುಂಬಾ ನೋವು ಮಾಡಿದೀನಿ ನಾನು ಅಂತೇಳಿ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾಳೆ. ಇನ್ನು ಅಷ್ಟ್ರಲ್ಲೇನೆ ಅವ್ರ ಮಾವನನ್ನು ಚಂದು ಇಬ್ರು ಕೂಡ ಬರ್ತಾರೆ. ಬಂದ್ಬಿಟ್ಟು ತುಂಬಾ ಫೀಲಿಂಗ್ ಇಂದ ಅವ್ರ ಮಾವ ಓಡ್ ಬರ್ತಾರೆ. ಯಾಕೆಂದ್ರೆ ಇದು ತಪ್ಪು ಕಾರಣ ಸರಳ ಮಾಡಿರೋದಂತ ನಿನ್ನೆ ಸಂಚಿಕೆಯಲ್ಲಿ ಗೊತ್ತಾಗಿದೆಯಲ್ಲ. ಸೊ ಹಾಗಾಗಿ ಇನ್ನ ಬಂದ್ ಬಾಗ್ಲಲ್ಲಿ ನಿಂತ್ಕೊಂತಾನೆ. ರಾಣಿ ಹಿಂದಕ್ ತಿರುಗಿ ನೋಡ್ತಾಳೆ, ಬಾಲ ಕೂಡ ಹಿಂದಕ್ ತಿರುಗಿ ನೋಡ್ತಾನೆ. ಓಡ್ ಬಂದು ಮಮ್ಮ ಅಂತೇಳಿ ಹಗ್ ಮಾಡ್ಕೊಂತಾಳೆ. ತುಂಬಾ ಖುಷಿಯಾಗಿ ಇಬ್ರು ಕೂಡ ಒಬ್ರಿಗೊಬ್ರು ಹಗ್ ಮಾಡ್ಕೊಂತಾರೆ. ಮಮ್ಮ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಮಮ್ಮ. ನಾನ್ ಈ ರೀತಿ ಮಾಡ್ಬಾರ್ದಿತ್ತು ಮಮ್ಮ ಅಂತೇಳಿ ಕೇಳ್ಕೊಂತಾಳೆ. ಕಂದ ನೀನ್ ಯಾವ ತಪ್ಪು ಮಾಡಿಲ್ಲ ಕಂದ. ನೀನ್ ದೊಡ್ಡ ತ್ಯಾಗನೇ ಮಾಡಿದ್ಯಮ್ಮ ಅಂತೇಳಿ ಹೇಳ್ದಾಗ, ಮಾಮನ್ಗೆ ಬೈದಿಲ್ಲ ತಾನೆ, ಸಾರಿ ಅತ್ತೆಗೆ ಬೈದಿಲ್ಲ ತಾನೆ ನೀನು ಅಂತೇಳಿ ಕೇಳ್ದಾಗ, ಪಾಪ ಅವ್ರದಕ್ಕೇನು ಆನ್ಸರ್ ಮಾಡ್ದಂಗ್ ಸತ್ಯಣ್ಣ ಸುಮ್ನೆ ನಿಂತ್ಕೊಂತಾರೆ. ಎಷ್ಟೊಂದೆಲ್ಲ ಈ ವಯಸ್ಸಿಗೆ ನೀನ್ ತ್ಯಾಗ ಮಾಡ್ತೀಯ ತಾಯಿ. ಅಲ್ಲ ನನ್ನತ್ರ ಒಂದ್ ಮಾತು ನಿಜ ಹೇಳ್ದಂಗೆ ನನ್ನಮ್ಮ ಬಿಟ್ಬಿಟ್ಟು ಈ ರೀತಿ ಬಂದ್ಬಿಟ್ಟೆಲ್ಲ ತಾಯಿ. ನಿನ್ನ ಹೆಂಗಂದ್ರೆ ಹಂಗೆ ಬೈದಿದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಕೈ ಮುಗಿತಾನೆ ರಾಣಿಗೆ. ಅಯ್ಯೋ ಮಮ್ಮ ನೀವ್ಯಾಕ್ ಅಳ್ತೀರಾ ಮಮ್ಮ? ಅಳ್ಬೇಡಿ ಮಮ್ಮ ಪ್ಲೀಸ್ ಮಮ್ಮ. ಅತ್ತೆಗೂ ಬೈಬೇಡಿ ಮಮ್ಮ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂತಾಳೆ ರಾಣಿ. ಆದ್ರೂ ನಿನ್ಗೆ ಎಷ್ಟು ದೊಡ್ಡ ಗುಣ ಇದೆಯಮ್ಮ. ನನ್ಗಂತೂ ನಿನ್ನ ಈ ಗುಣನ ನೋಡಿ ತುಂಬಾ ಬೇಜಾರಾಗ್ತಿದೆ ನನ್ಗೆ ಅಂತ ಹೇಳಿ ಹೇಳ್ದಾಗ, ಬಾಲ ಸಾರಿ ಸತ್ಯ ಅವಾಗ ಬಾಲ ಕೇಳ್ತಾನೆ ಸತ್ಯನ್ಗೆ, ಏನಾಯ್ತು ಸತ್ಯ? ಯಾಕೆ ನಿಮ್ಮಮ್ಮ ನಿಮ್ ಹೆಂಡ್ತಿ ಏನ್ ಮಾಡಿದ್ರು ನಮ್ಮ ರಾಣಿಗೆ ಅಂತೇಳಿ ಕೇಳ್ದಾಗ, ಬಾಲ ದಯವಿಟ್ಟು ನನ್ನ ಕೂಡ ನೀನ್ ಕ್ಷಮಿಸ್ಬೇಕು. ಯಾಕೆ ಅಂದ್ರೆ ನನ್ನ ಹೆಂಡ್ತಿ ಇವತ್ತು ಇವಳ ವರ್ಧನ್‌ಗೆ ಒಪ್ಸಕ್ಕೆ ನೋಡಿದ್ಲು ದುಡ್ಡನ್ನ ಇಸ್ಕೊಂಡು. ಅದನ್ನ ಹೇಗೋ ಚಂದು ತಿಳ್ಕೊಂಡು, ಚಂದು ಕರ್ಕೊಂಡ್ ಬಂದು ನಿನ್ನ ಇಲ್ಲಿಗೆ ರಾಣಿನ ಬಿಟ್ಟಿದ್ದಾನೆ. ಸೊ ಇವಳು ಇವತ್ತು ಬಚಾವಾದ್ಲು ಅಂತ ಹೇಳ್ಬಿಟ್ಟು ಹೇಳ್ದಾಗ, ನಿನ್ ಹೆಂಡ್ತಿಗೆ ಅದ್ ಏನ್ ಬಂದಿದೆ? ಯಾಕೆ ಈ ರೀತಿ ಮಾಡ್ತಿದ್ದಾಳೆ? ನನ್ ಮಗಳ ಮೇಲೆ ಯಾಕೆ ಅಷ್ಟೊಂದ್ ದ್ವೇಷ ಅಂತೇಳಿ ಕೋಪ ಮಾಡ್ಕೊಂತಾನೆ ಬಾಲ. ನೋಡು ಅವಳಿಗೆ ಬಂದಿರೋದ್ ಏನೂ ಇಲ್ಲ. ಅವಳಿಗೆ ದುಡ್ಡಿನ ಆಸೆ ತಲೆಗೆ ಹತ್ಬಿಟ್ಟಿದೆ. ಆ ದುಡ್ಡಿನ ಆಸೆಗೋಸ್ಕರ ಇದೆಲ್ಲ ಮಾಡ್ತಿದ್ದಾಳೆ ಬಾಲ ಅಂತೇಳಿ ಹೇಳ್ದಾಗ, ಅಲ್ಲ ಏನಾದ್ರೂ ಚಂದು ಇದನ್ನ ತಿಳ್ಕೊಂಡು ಇಲ್ಲಿಗ್ ಬಿಟ್ಟಿಲ್ಲ ಅಂತಂದಿದ್ರೆ ಇವತ್ತು ರಾಣಿ ಕತೆ ಈಗ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡಿದ್ರೇನೆ ಭಯ ಆಗ್ತಿದೆ ಬಾಲ. ಆದ್ರೆ ಹೇಗೋ ಚಂದು ತಿಳ್ಕೊಂಡು ನಿನ್ನತ್ರ ಕರ್ಕೊಂಡ್ ಬಂದು ಬಿಟ್ಟಿದ್ದಾನೆ. ನೀನು ಇಲ್ಲ ಅಂದಿದ್ರೆ ನನ್ ರಾಣಿ ಏನಾಗ್ತಿದ್ಲೋ ಏನೋ ಗೊತ್ತಿಲ್ಲ ಅಂತೇಳಿ ಸತ್ಯಣ್ಣ ತುಂಬಾನೇ ಬಾಲನ ಹೊಗಳ್ತಿದ್ದಾನೆ. ಎಷ್ಟ್ ಕೋಪ ಇತ್ತು ಅಷ್ಟೇ ಪ್ರೀತಿಯಿಂದ ಹೇಳ್ತಿದ್ದಾನೆ. ಸೊ ಅಷ್ಟರಲ್ಲೇ ಇನ್ನ ಚಂದು ಇದ್ಕೊಂಡು, ಹೇಗೋ ಅಂಕಲ್ ನೀವ್ ಚೆನ್ನಾಗ್ ನೋಡ್ಕೊಳ್ಳಿ ರಾಣಿನ. ನೀವು ಇಲ್ಲ ಅಂತಂದಿದ್ರೆ ಇವತ್ತು ರಾಣಿಗೆ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ ಅಂತೇಳಿ ಚಂದು ಕೂಡ ಹೇಳ್ತಾನೆ. ಇನ್ನ ಅಷ್ಟ್ರಲ್ಲೇನೆ ಬಾಲ ಇದ್ಕೊಂಡು, ಅಲ್ಲ ಇವ್ರಿಗೆ ಏನಾಗಿದೆ? ಈ ರೀತಿ ಎಲ್ಲ ಯಾಕ್ ಮಾಡ್ತಿದಾರೆ? ರಾಣಿ ಏನ್ ತಪ್ಪು ಮಾಡಿದಾಳಂತ ಈ ರೀತಿ ಶಿಕ್ಷೆ ಕೊಡ್ತಿದ್ದಾರೆ ನಿಮ್ ಹೆಂಡ್ತಿ ಅಂತ ಹೇಳ್ಬಿಟ್ಟು ಕೇಳ್ದಾಗ, ಬಾಲ ಏನಿಲ್ಲ ಅವಳಿಗೆ ದುಡ್ಡಿನ ವ್ಯಾಮೋಹ ಬಂದಿದೆ. ಅವಳಿಗೆ ದುಡ್ಡು ಬೇಕು ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಂದ ತಕ್ಷಣ ಹೇಗೋ ನನ್ನ ಸೊಸೆನ ಕಾಪಾಡ್ಬಿಟ್ಟೆ. ನಾನು ನನ್ ಸೊಸೆ ನೋಡ್ಕೊಳ್ಳೋದ್ರಲ್ಲಿ ಫೇಲ್ ಆಗಿದ್ದೀನಿ ಬಾಲ. ನನ್ ತಂಗಿಗ್ ಮಾತ್ ಕೊಟ್ಟಿದ್ದೆ ನಿನ್ ಮಗಳನ್ನ ಚೆನ್ನಾಗ್ ನೋಡ್ಕೊಂತೀನಿ ಅಂತ. ಆದ್ರೆ ನಾನ್ ಸೋತೋದೆ. ದಯವಿಟ್ಟು ನನ್ ಸೊಸೆನ ನಿನ್ಗೆ ಒಪ್ಪಿಸ್ತಾ ಇದ್ದೀನಿ. ನೀನಾದ್ರೂ ಅವಳನ್ನ ಚೆನ್ನಾಗ್ ನೋಡ್ಕೊ. ನೀನಾದ್ರೂ ಗೆಲ್ಲು ಅವಳು ಪ್ರೀತಿನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗ್ ಹೇಳಿದ ತಕ್ಷಣ, ಆಯ್ತು ಸತ್ಯ ನೀನ್ ಇಷ್ಟೊಂದ್ ಸಪೋರ್ಟ್ ಮಾಡ್ತೀಯ ಅಂತಂದ್ರೆ ನನ್ ಮಗಳನ್ನ ನಾನ್ ನೋಡ್ಕೊಳ್ದಲ್ಲೇ ಇರ್ತೀನಾ? ನನ್ ಮಗಳೇ ನನಗ್ ಜೀವ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಅಷ್ಟ್ರಲ್ಲೇನೆ ಇವಳು ದೊಡ್ಡ ತ್ಯಾಗಮಯಪ್ಪ ಇವಳು. ಎಲ್ಲಾರ್ಗೂ ತ್ಯಾಗ ಮಾಡಿ ಎಲ್ಲಾರ್ಗೂ ಒಳ್ಳೇದೇ ಬಯಸ್ತಾಳೆ. ಅಂಥದ್ರಲ್ಲಿ ಎಲ್ಲರಿಗೂ ಒಳ್ಳೇದ್ ಆದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸೊ ಅಷ್ಟ್ರಲ್ಲೇ ತುಂಬಾ ಫೀಲಿಂಗ್ ಮಾಡ್ಕೊಂಡು ಸತ್ಯಣ್ಣ ತುಂಬಾ ಬೇಜಾರ್ ಮಾಡ್ಕೊಂಡು ಅವನು ಅಂದ್ರೆ ತಂಗಿಗ್ ಮಾತ್ ಕೊಟ್ಟಿದ್ನಲ್ಲ ನಿನ್ ಮಗಳನ್ನ ಚೆನ್ನಾಗ್ ನೋಡ್ಕೊಂತೀನಿ ಅಂತ. ಅದ್ರಲ್ಲಿ ಸೋತಿದೀನಿ ಅಂತ ತುಂಬಾ ನೊಂದ್ಕೊಂತಾನೆ. ಸೊ ಅಷ್ಟ್ರಲ್ಲೇ ಬಾಲ ಎತ್ಕೊಂಡು, ಬಿಡು ಸತ್ಯ ಯಾಕ್ ನೊಂದ್ಕೊಂತೀಯ? ಆಗೋಗಿರೋದೆಲ್ಲ ಆಗೋಗಿದೆ. ಇನ್ನ ತಲೆ ಕೆಡ್ಸ್ಕೋಬೇಡ ಅಂತ ಕೂಡ ಹೇಳ್ತಾನೆ. ಸೊ ಅಷ್ಟ್ರಲ್ಲೇ ಇನ್ನ ಫೈನಲಿ ಇವ್ರಿಬ್ರು ಇವಾಗ ಒಂದಾಗೋ ಟೈಮ್ ಹತ್ರ ಬಂತು. ನೀವ್ ಇದನ್ನೇ ಕಾಯ್ತಾ ಇದ್ದಿದ್ದು ಇವ್ರಿಬ್ರು ಒಂದಾಗ್ಬೇಕು. ಹಾಗೆ ಕಾವೇರಿ, ರಾಣಿ, ಬಾಲ 3 ಜನ ಒಂದಾಗ್ಬೇಕು ಅಂತ. ಈಗ ಬಾವ ಬಾಮ ಇದನ್ನ ಒಂದಾಗಿ ಆಯ್ತು. ಸೊ ಅಷ್ಟ್ರಲ್ಲೇನೆ ಇನ್ನ ಚಂದುಗೆ ಹೇಳ್ತಾನೆ,
ನನ್ಗೆ ಒಂದೇ ಒಂದ್ ಸಹಾಯ ಮಾಡ್ತೀಯ ನೀನು ಅಂತ ಬಾಲ ಕೇಳ್ತಾನೆ. ಮಾಡ್ತೀನಿ, ನೀನ್ ಇಷ್ಟೆಲ್ಲ ಮಾಡಿ ನನ್ಗೊಂದ್ ಸಹಾಯ ಮಾಡಲ್ವಾ ನಾನು ಅಂತ ಸತ್ಯನ ಕೂಡ ಒಪ್ಕೊಂತಾರೆ. ಚಂದು ರಾಣಿನ ಮನೆಯೆಲ್ಲ ತೋರ್ಸ್ಕೊಂಡ್ ಬರ್ಬಿಟ್ಟು ರಾಣಿಗೆ ಹೇಳ್ತಾನೆ ಬಾಲ, ಹೋಗಿ ಮನೆನೆಲ್ಲ ತೋರ್ಸ್ಕೊಂಡ್ ಬಾ ಅಂತ ಹೇಳಿ. ಆಗ ಅವ್ರಿಬ್ರು ಒಳಗಡೆ ಹೋಗ್ಲಿ ಅಂತೆ ಮಕ್ಳು ಇವ್ರನ್ನ ಒಳಗಡೆ ಕಳಿಸ್ಬಿಟ್ಟು ಇವ್ರಿಬ್ರು ಮಾತಾಡಕ್ಕೆ ಶುರು ಮಾಡ್ಕೊಂತಾರೆ. ಅದೇನ್ ಬೇಕು ಬಾಲ ಹೇಳು ನಿನಗೆ ಸಹಾಯ ಅಂತ ಹೇಳಿ ಕೇಳಿದಾಗ, ನೀನು ಹೇಗಾದ್ರೂ ಮಾಡಿ ಇವಾಗ ಒಳ್ಳೆ ಲಾಯರ್ ಸಿಕ್ಕಿದ್ದಾರೆ ನಮ್ಗೆ. ಒಂದು ಫಾರಮ್‌ನ ಕೊಡ್ತೀನಿ ಅದ್ರಲ್ಲಿ ಸೈನ್ ಹಾಕ್ಸ್ಕೊ ಬರ್ಬೇಕು ಕಾವೇರಿ ಹತ್ರ ಹೋಗಿ. ಅದು ಯಾರ್ ಲಾಯರು ಅಂತಂದ್ರೆ ಎಲ್-ಎಲ್-ಬಿ ಭಾರ್ಗವಿ ಹಾಗೆ ಜೆ-ಪಿ ಪಾಟೀಲ್ ಇಬ್ರು ಕೂಡ ಸಿಕ್ಕಿದ್ದಾರೆ ಅಂದ್ರೆ ಏನ್ ಹೇಳ್ತಿದೀಯ ಬಲ? ಅಷ್ಟು ದೊಡ್ಡ ಲಾಯರು ಈ ಕೇಸ್‌ನ ಗೆಲ್ಸ್ಕೊಡ್ತಾರೆ ಅನ್ನೋ ನಂಬಿಕೆ ಬಂದೇ ಬರುತ್ತೆ ನನ್ಗೂ ಕೂಡ. ನಿಜನಾ ಅಂತೇಳಿ ಸತ್ಯನು ತುಂಬಾ ಶಾಕ್ ಆಗುತ್ತೆ. ನಾನು ಕೂಡ ಹೋರಾಡ್ತಿದ್ದೀನಲ್ಲ, ನಾನು ಕೂಡ ಬೇರೆ ಲಾಯರ್‌ನ ಹುಡುಕ್ತಾ ಇದ್ದೀನಲ್ಲ, ಈ ಕೆಲ್ಸ ನೀನೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಸತ್ಯನ ಹೇಳ್ತಾರೆ. ನೋಡು ನಮ್ಮಿಬ್ರದು ಒಂದೇ ಪ್ಲಾನ್ ಆಗಿರೋದ್ರಿಂದ ನಾವಿಬ್ರು ಒಟ್ಟಿಗೆ ಸೇರ್ಕೊಂಡು ಕೆಲ್ಸ ಮಾಡೋಣ ಅಂತೇಳಿ ಬಾಲ ಕೂಡ ಹೇಳ್ತಾನೆ. ಸೊ ಹಂಗಂದ ತಕ್ಷಣ ನಿನ್ನ ನಾನ್ ನಂಬೋದಿಲ್ಲ ಬಾಲ ಯಾವ್ದೇ ಕಾರಣಕ್ಕೂ. ನಾನ್ ಆಗ್ಲೇ ನಂಬಿ ಮೋಸ ಹೋಗಿದ್ದೀನಿ ನಿನ್ನ. ನಿನ್ನ ಯಾವ್ ಕಾರಣಕ್ ನಾನ್ ನಂಬ್ಲಿ ಅಂತಂದಾಗ, ನೋಡು ಸತ್ಯ, ನೀನ್ ನಂಬ್ಲೇಬೇಕು. ನನ್ ಕಾವೇರಿ ಹೊರಗಡೆ ಬರ್ಲೇಬೇಕು. ಯಾಕೆಂದ್ರೆ ಅವಳು ನಿರಪರಾಧಿ ಅಂತೇಳಿ ಪ್ರೂವ್ ಮಾಡ್ಬೇಕು. ಸೊ ಹಂಗಾಗಿ ನೀನ್ ನನ್ ಜೊತೆ ಸೇರ್ಕೊಂಡ್ರೆ ನಾವಿಬ್ರು ಸೇರ್ಕೊಂಡು ಈ ಕೇಸ್‌ನ ಆರಾಮಾಗಿ ಗೆಲ್ಲಿಸ್ಬೋದು. ಕಾವೇರಿನೂ ಕೂಡ ಈಚೆ ತರ್ಬೋದು ಅಂತ ಬಾಲ ಹೇಳ್ತಾನೆ. ಸೊ ಹಾಗಿದ್ರೆ ನಿನ್ ಕಂಡ್ರೇನೆ ಆಗಲ್ವಲ್ಲ ಅವಳಿಗೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಹೌದು. ಯಾಕೆ ಅಂತಂದ್ರೆ ಈಗ ನಿನ್ ತಂಗಿ ಬೇರೆ ಹೇಳ್ಬಿಟ್ಟಿದಾಳೆ ನನ್ಗೆ. ದಯವಿಟ್ಟು ನೀನ್ ನನ್ ಮಕ ತೋರಿಸ್ಬೇಡ, ನನ್ ಹತ್ರ ಬರ್ಬೇಡ, ನೀನ್ ಬಂದ್ರೆ ನಾನ್ ಸತ್ತೋಗ್ತೀನಿ ಬದುಕಿರಲ್ಲ ಅಂತ ಬೇರೆ ಹೇಳಿದಾಳೆ. ಹಾಗಾಗಿ ನಾನ್ ಹೋಗಿ ಇದನ್ನ ಎದುರಿಗೆ ಏನು ಮಾಡಕ್ಕಾಗಲ್ಲ. ಇದನ್ನ ನೀನೇ ಮಾಡ್ತಿದೀಯ ಅಂತಾನೆ ಮಾಡು. ನಾನ್ ನಿನಗ್ ಸಪೋರ್ಟ್ ಮಾಡ್ತೀನಿ. ನನ್ ಮಧ್ಯೆ ಕಾವೇರಿ ಮಧ್ಯೆ ನೀನ್ ನಿಂತ್ಕೋ ಅಷ್ಟೇ ನನಗ್ ಬೇಕಾಗಿರೋದು. ಬೇರೆ ಏನು ಬೇಕಿಲ್ಲ ಅಂತ ಬಾಲ ಕೇಳ್ತಾನೆ ಸತ್ಯಣ್ಣನ. ಸೊ ಆದ್ರೂ ಕೂಡ ಇಲ್ಲ 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 ನಾನ್ ಈ ಕೆಲ್ಸ ಮಾಡಲ್ಲ ಬಾಲ. ಯಾಕೆ ಅಂತಂದ್ರೆ ಯಾಕೋ ನನ್ ಮನ್ಸು ಒಪ್ತಿಲ್ಲ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಪ್ಲೀಸ್ ಸತ್ಯ, ದಯವಿಟ್ಟು ನಿನ್ ಕೈ ಮುಗಿತೀನಿ. ಹೇಗಾದ್ರೂ ಮಾಡಿ ಇದೊಂದಕ್ಕೆ ಸಹಾಯ ಮಾಡು. ನಿನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹೇಗಾದ್ರೂ ಮಾಡಿ ನಾವಿಬ್ರು ಸೇರಿ ಕಾವೇರಿನ ಹೊರಗಡೆ ತರೋಣ. ಎಲ್ಲದಕ್ಕೂ ನೀನೇ ಮುಂದೆ ನಿಂತ್ಕೊಂಡು ಎಲ್ಲದಕ್ಕೂ ನೀನೇ ಹೋರಾಡು. ನಾನ್ ಹಿಂದೆ ಇರ್ತೀನಿ. ಬಟ್ ರಾಣಿ ಇರೋ ವಿಷಯ ಮಾತ್ರ ಇಲ್ಲಿ ಯಾವ್ದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ಇಷ್ಟೇ ಮಾಡಿದಿ ಇದೊಂದ್ ಸುಳ್ಳು ಹೇಳು ಅಂತ ಹೇಳ್ಬಿಟ್ಟು ಬಾಲ ಹೇಳ್ಕೊಡ್ತಾನೆ ಸತ್ಯನ್ಗೆ. ಆದ್ರೆ ನಾನ್ ಸುಳ್ಳು ಹೇಳಕ್ಕೆ ನನ್ ಮನ್ಸು ಒಪ್ತಿಲ್ಲ ಬಾಲ. ಬೇಜಾರ್ ಮಾಡ್ಕೋಬೇಡ. ನಾನ್ ಈ ರೀತಿ ಸುಳ್ಳು ಹೇಳಿ ಅವಳಿಗೆ ಕೊಟ್ಟಿರೋ ಮಾತನ್ನ ನಾನ್ ತಪ್ಪಿಸ್ಕೊಳಕ್ ಆಗಲ್ಲ. ನಿನ್ನ ಬಿಡಿಸ್ಕೊ ಬರ್ತೀನಂತ ಪ್ರಾಮಿಸ್ ಮಾಡಿದೀನಿ. ಮತ್ತೆ ಮಗಳನ್ನ ನೋಡ್ಕೊಂತೀನಿ ಅಂತ ಪ್ರಾಮಿಸ್ ಮಾಡಿದೀನಿ. ಅಂಥದ್ರಲ್ಲಿ ನಾನ್ ಈಗ ಮಾಡಿರೋದೇ ದೊಡ್ಡ ಪ್ರಾಬ್ಲಮ್ಮು. ಅಂಥದ್ರಲ್ಲಿ ನಾನ್ ಹೇಗ್ ಸುಳ್ಳು ಹೇಳಿ ಅಂತ ಕೂಡ ಹೇಳ್ತಾರೆ. ಸೊ ಇನ್ನೇನು ಫೈನಲಿ ರಿಕ್ವೆಸ್ಟ್ ಮಾಡ್ಕೊಂತಾನೆ. ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಸತ್ಯನು ಕೂಡ ಒಪ್ಕೊಂತಾರೆ. ಒಂದ್ ಫೈಲ ತಗೊಂಡ್ ಬಂದು ಇದಕ್ಕೆ ಹೋಗಿ ಕಾವೇರಿ ಹತ್ರ ಸೈನ್ ಹಾಕೊಂಡ್ಸ್ಕೊ ಬಾ. ಮುಂದಿನ ಕೆಲ್ಸ ನಾನ್ ನೋಡ್ತೀನಿ ಅಂತ ಬಾಲ ಕೂಡ ಹೇಳ್ತಾನೆ. ಅದನ್ನ ಒಪ್ಕೊಂಡು ಸತ್ಯನು ಕೂಡ ಆ ಫೈಲ್‌ನ ಇಸ್ಕೊಂತಾನೆ ಸೈನ್ ಹಾಕ್ಸ್ಕೊ ಬರಕ್ಕೆ. ಇನ್ನ ಬಾಮ ಇದನ್ನ ಕೂಡ ಒಂದಾದ್ರು ಇದ್ರಲ್ಲಿ. ಇನ್ನೊಂದ್ ಕಡೆ ಮಕ್ಳು ಜಗಳ ಆಡ್ತಾ ಇರ್ತಾರೆ. ನಮ್ಮ ಮಾಮ ಅಂತೇಳಿ ಚಂದು ಹೇಳ್ತಾ ಇರ್ತಾನೆ. ನನ್ಗೆ ಅಪ್ಪ ಆಗಿಲ್ಲ ಅಂತಂದ್ರೆ ನಿನ್ಗೆ ಹೇಗೋ ಮಾಮ ಆಗ್ತಾನೆ ಅಂತಂದ್ರೆ, ನೀನ್ ಏನಾದ್ರೂ ಮಾಡು ನನಗ್ ಗೊತ್ತಿಲ್ಲ. ನಮ್ಮ ಮಾಮನೇ ಅವರು ಅಂತೇಳಿ ಚಂದು ಹೇಳ್ತಾನೆ. ಎಷ್ಟೊಂದ್ ಆಟ ಸಾಮಾನ್ ಕೊಡ್ಸಿದಾರ್ ನೋಡು ಮಾಮ. ನಮ್ಮ ಅಮ್ಮ ಆಗಿದ್ರೆ ಏನು ಕೊಡಿಸ್ತಿರ್ಲಿಲ್ಲ ನಿನ್ಗೆ. ಎಷ್ಟು ಮುದ್ದಾಗಿದಾವೆ ಇಷ್ಟೊಂದ್ ಡಾಲ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಚಂದು. ನನ್ಗೆ ಇವ್ಯಾವು ಬೇಡ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೊಂತಾಳೆ. ಅಷ್ಟ್ರಲ್ಲೇನೆ ಇಬ್ರು ಕೂಡ ತುಂಬಾ ಖುಷಿಯಿಂದ ಅವ್ನ್ ಮಾಮ ಅಂತಾನೆ, ಇವಳು ಅನ್ಬೇಡ ಅಂತ ಹೇಳ್ತಾಳೆ. ಹಾಗಾಗಿ ಇಬ್ರು ಕೂಡ ಅದೇಗ್ ನಾನ್ ಅನ್ಬಾರ್ದ ಅಂತ ಹೇಳ್ತೀಯ ಅಂತೇಳಿ ಖುಷಿಯಿಂದ ಇಬ್ರು ಒಬ್ರಿಗೊಬ್ರು ಕಚ್ಚಾಡ್ಕೊಂತಾ ಇರ್ತಾರೆ. ಅದನ್ನ ಬಾಮ ಇದನ್ನ ಇಬ್ರು ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಎಷ್ಟು ಖುಷಿ ಪಡ್ತಾರೆ ಅಂತಂದ್ರೆ ಹೇಳಕ್ಕೆ ಆಗೋದಿಲ್ಲ. ಆಗ ಬಾಲ ಒಂದ್ ಮಾತು ಹೇಳ್ತಾನೆ. ನನ್ ಮಗಳನ್ನ ನಾನ್ ನಿಮ್ ಮಗಳು ಅಂತ ಗೊತ್ತಾದಾಳಿಂದ ಇವತ್ತೇ ನಾನ್ ಖುಷಿಯಾಗಿರೋದನ್ನ ನೋಡಕ್ ಆಗ್ತಿರೋದು ಸತ್ಯ. ತುಂಬಾ ಖುಷಿಯಾಗಿದ್ದಾಳೆ ಅವಳು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಸಾರಿ ಬಾಲ ಹೇಳ್ತಾನೆ ಸತ್ಯಣ್ಣಂಗೆ. ಆವಾಗ ಸತ್ಯಣ್ಣ ಕೂಡ ಹೌದು, ಈ ಟೈಮಲ್ಲಿ ಅವಳು ಅಷ್ಟೊಂದು ಖುಷಿಯಾಗಿರೋದು. ನಮ್ಮನೇಲಿ ಈ ರೀತಿ ಇರ್ಲಿಲ್ಲ ಅಂತ ಅವ್ರಿಗೂ ಕೂಡ ತುಂಬಾ ಫೀಲ್ ಆಗುತ್ತೆ. ನೋಡು ರಾಣಿ, ನೀನ್ ಏನೇ ಹೇಳು ಏನೇ ಮಾಡು ನನ್ಗೆ ಅವ್ರ ಮಾವನೇ. ನೀನ್ ಅಪ್ಪ ಅಂತ ಒಪ್ಕೊಬಿಡು. ಆದ್ರೆ ನಮ್ಮ ಅತ್ತೆಗಣ ನನಗ್ ಮಾವನೇ. ನಮ್ಮಪ್ಪ ನಿನಗ್ ಮಾಮನೇ ಅಂತೇಳಿ ಮಾತಾಡ್ಕೊಂತಾ ಇರ್ತಾರೆ. ನನ್ಗೆ ಈ ಆಟ ಸಾಮಾನೆಲ್ಲ ಬೇಡ ಚಂದು. ನಮ್ಮಮ್ಮ ಬೇಕು, ನಮ್ಮಮ್ಮ ಗೊಂಬೆ ಬೇಕು ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಹಾಗಂದ ತಕ್ಷಣ ಸತ್ಯ ಇಟ್ಕೊಂಡು ಅವ್ರಮ್ಮ ಒಂದು ಗೊಂಬೆನ ರೆಡಿ ಮಾಡ್ಬಿಟ್ಟು ಯಾವಾಗ್ಲೂ ನಿನ್ ಪಕ್ಕದಲ್ಲಿ ಇಟ್ಕೊ ಅಂತೇಳಿ ಕೊಟ್ಟಿದ್ಲು ಸತ್ಯ. ಆದ್ರೆ ಆ ಗೊಂಬೆನ ನನ್ನ ಹೆಂಡತಿ ಸುಟ್ಟಾಕಿದ್ಲು ಅಂತ ಕೂಡ ಸತ್ಯ ಹೇಳ್ತಾನೆ. ಸೊ ಅಷ್ಟ್ರಲ್ಲೇನೆ ಇವ್ರಿಬ್ರು ತುಂಬಾ ಖುಷಿಯಿಂದ ಮಾತಾಡ್ಕೋಬೇಕಾದಾಗ ನಮ್ಮಮ್ಮ ಬೇಕು ಅಂತ ಹೇಳಿದಾಗ, ಸರಿ ಆಗಿದ್ರೆ ನಿಮ್ಮಮ್ಮನ ಬಾಲಮಾಮ ಬಿಡ್ಸ್ಕೊಂಡ್ ಬರ್ತಾನಲ್ಲ ಬಿಡು ಅಂತ ಹೇಳಿ ಹೇಳಿದಾಗ, ನೋಡು ಅದೇ ಬೇಡ ಅನ್ನೋದು. ಮಾಮ ಅಂತ ಅನ್ಬೇಡ ಅಂದ್ರೆ ಮತ್ತೆ ಮಾಮ ಅಂತಿದೀಯಲ್ಲ ನೀನು ಅಂತ ಹೇಳ್ಬಿಟ್ಟು ರಾಣಿ ಕೋಪ ಮಾಡ್ಕೊಂತಾಳೆ. ನೋಡು ನೀನ್ ಏನಾದ್ರೂ ಬೇಜಾರ್ ಮಾಡ್ಕೊ, ನಮ್ಮಪ್ಪ ನಿನ್ನಿಗ್ ಮಾಮ,
ನಿಮ್ಮಪ್ಪ ನನ್ನಿಗ್ ಮಾಮ, ಅಷ್ಟೇನೆ ನಮ್ಮತ್ತೆ ಗಂಡ ಬಾಲಮಾಮ ಅಷ್ಟೇ ಅಂತೇಳಿ ಚಂದು ಕೂಡ ಹೇಳ್ತಾನೆ. ತುಂಬಾ ಚೆನ್ನಾಗಿತ್ತು ಇವತ್ತಂತೂ ನನ್ಗೆ ಖುಷಿ ಆಯ್ತು. ಸೊ ನಿಮ್ಗೆ ಹೇಗ್ ಅನ್ನಿಸ್ತು ಅಂತ ಒಂದ್ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ ಇವತ್ತಿನ ಸಂಚಿಕೆ. ಹಾಗೆ ಈ ವಿಡಿಯೋಗೆ 500 ಲೈಕ್‌ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ನನ್ ವಿಡಿಯೋ ನೋಡೋರೆಲ್ಲ ಒಂದೊಂದ್ ಲೈಕ್ ಕೊಟ್ರೆ ಸಾಕು. 500 ಲೈಕ್‌ಗಿಂತ ಜಾಸ್ತಿನೇ ಆಗುತ್ತೆ. ಸೊ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಬೇಕು ನಿಮ್ದು ಯಾವಾಗ್ಲೂ ನನ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು.